Let's see today, can I complete 10k steps or not? So is it possible for me? Let's see. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ 10,000 ಸ್ಟೆಪ್ಸು ತುಂಬಾ ಫೇಮಸ್ ಆಗಿದೆ ಅಲ್ಲ. ಸೊ ಡು ವಿ ರಿಯಲಿ ನೀಡ್ ಟು ಡೂ 10,000 ಸ್ಟೆಪ್ಸ್? ಹಾಗೆಯೇ 10,000 ಸ್ಟೆಪ್ಸಿಂದ ನಮ್ಮ ಬಾಡಿಗೆ ಏನೆಲ್ಲ ಯೂಸಸ್ ಆಗುತ್ತೆ ಅಂತ ಸ್ವಲ್ಪ ನೋಡೋಣ ಬನ್ನಿ. ನಾವು 10,000 ಸ್ಟೆಪ್ಸ್ ತುಂಬಾ ಫೋರ್ಸ್ಫುಲ್ಲಿ ಮಾಡಬೇಕಾ, ಅಥವಾ ಇಸ್ ಇಟ್ ಓಕೆ ಟು ಡೂ 6,000 7,000 ಸ್ಟೆಪ್ಸ್ ಅಂತ, ಅದು ಕೂಡ ನೋಡೋಣ ಬನ್ನಿ. ತುಂಬ ಜನ ತಜ್ಞರು, ಡಾಕ್ಟರ್ಸ್ ಹೇಳುವ ಪ್ರಕಾರ ವಾಕಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಅಂತೆ ನಮ್ಮ ದೇಹಕ್ಕೆ ಆ್ಯಂಡ್ ವಿಶೇಷವಾಗಿ ನಮ್ಮ ಹೃದಯಕ್ಕೆ ವಾಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಹೃದಯದ ಮಸಲ್ಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡುತ್ತೆ. ಹಾಗೆಯೇ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬಿ ಪಿ ಜಾಸ್ತಿ ಇದ್ದವರಿಗೆ ಸ್ವಲ್ಪ ಲೋ ಬಿ ಪಿ ಆಗೋಕ್ಕೆ ಸಹಾಯ ಮಾಡುತ್ತಂತೆ. ಹಾಗೆಯೇ ಇಟ್ ವಿಲ್ ಡೆಫಿನೆಟ್ಲಿ ರೆಡ್ಯೂಸ್ ಸಮ್ ಹಾರ್ಟ್ ರಿಲೇಟೆಡ್ ಡಿಸೀಸಸ್. Let's see if I can complete some 10,000 steps for a day. ಆ್ಯಂಡ್ ಗಾಯ್ಸ್, ಈ ನಡುವೆ ಅಂತೂ ತುಂಬ ಜನ ಫ್ಯಾಟ್ ಆಗ್ತಿದ್ದಾರೆ. ಪೀಪಲ್ ಆರ್ ಪುಟ್ಟಿಂಗ್ ಆನ್ ವೇಟ್. ಸೊ ತುಂಬ ಜಂಕ್ ಫುಡ್ ತಿಂದು, ಅನ್ಹೆಲ್ದಿ ಫುಡ್ ತಿಂದು ತಮ್ಮ ವೇಟ್ ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಸೊ ವೇಟ್ ಜಾಸ್ತಿ ಆದರೆ ತುಂಬ ಜಾಸ್ತಿ ಅನಾರೋಗ್ಯಗಳು ನಮ್ಮನ್ನು ಕಾಡ್ತಾವಲ್ಲ. ಸೊ ಆ ಕಾರಣಕ್ಕಾಗಿ ವೇಟ್, ನಮ್ಮ ತೂಕ ಕಮ್ಮಿ ಮಾಡ್ಕೊಳ್ಳೋಕ್ಕೆ ವಿ ಹ್ಯಾವ್ ಟು ವಾಕ್ ಅಲ್ಲ. ಸೊ ವಾಕ್ ಮಾಡೋದ್ರಿಂದ ಅಟ್ಲೀಸ್ಟ್ ಸಮ್ 300 to 400 ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಸೊ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇದು ಒಂದು ರೀಸನ್ ಇದೆ, ವಿ ಹ್ಯಾವ್ ಟು ವಾಕ್. I need to improve my pace. So I have to go one round complete from there to here. Hey Ronaldo. ಇನ್ನೊಂದು ತುಂಬಾ ವಿಶೇಷ ಅಂದರೆ ಈಗಿನ ಜನ್ರೇಷನಲ್ಲಿ ತುಂಬಾ ಈ ಒಂದು ಸಮಸ್ಯೆ ಕಾಡ್ತಿದೆ. ಅದೇನೆಂದರೆ ಮೆಂಟಲ್ ಹೆಲ್ತ್, ನಮ್ಮ ಮಾನಸಿಕ ಆರೋಗ್ಯ. ಈ ನಡುವೆ ನಾನು ತುಂಬ ಜನರ ಹತ್ರ ಲೈಕ್ ಟಿ ವಿಲಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡ್ತಾ ಇದ್ದೀವಲ್ಲ, ಮೈ ಮೆಂಟಲ್ ಹೆಲ್ತ್ ಈಸ್ ನಾಟ್ ಸ್ಟ್ರಾಂಗ್, ನಾಟ್ ಗುಡ್, ಐ ನೀಡ್ ಅ ಬ್ರೇಕ್, I need to go on a vacation, I need to take a long break, ಹಾಗೆಲ್ಲ ಅಂತಾರಲ್ಲ. ಸೊ ನಾವು ವಾಕಿಂಗ್ ಮಾಡಿದ್ರೆ ಸ್ವಲ್ಪ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಪೀಸಾಗಿರುತ್ತೆ. ಆ್ಯಂಡ್ ಇಟ್ ವಿಲ್ ರೆಡ್ಯೂಸಸ್ ನಮ್ಮ ಸ್ಟ್ರೆಸ್ಸು ಮತ್ತು ಆಂಗ್ಸೈಟಿ ಕೂಡ. ನಮ್ಮ ಒತ್ತಡದ ಜೀವನ ನಿರ್ವಹಣೆ ಮಾಡುವುದಕ್ಕೆ ಒಂದು ಪ್ರಶಾಂತವಾದ ಜಾಗದಲ್ಲಿ ವಾಕಿಂಗ್ ಮಾಡುವುದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಎಸ್ಪೆಷಲಿ ಫಾರ್ ಮೀ, ನನಗೆ ತುಂಬಾ ಯೂಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಂಡು ನಾನು ಕೂಡ ಮಾಡಿದ್ರೆ ನನಗೇನು ಆ್ಯಕ್ಚುಲಿ ಯೂಸ್ ಇಲ್ಲ. Day by day I need to improve myself only, right? ಬನ್ನಿ ಇನ್ನೂ
ಒಂದು ರೌಂಡ್ ಕೂಡ ಆಗಿಲ್ಲ. ಲೆಟ್ಸ್ ಡೂ ಇಟ್ ಗೈಸ್, ಕಮ್ ಆನ್, ಲೆಟ್ಸ್ ವಾಕ್ ಮೋರ್. ಸ್ವಲ್ಪ ಬಿಸಿಲಿನಲ್ಲಿ, ಮಾರ್ನಿಂಗ್ ಬಿಸಿಲಿನಲ್ಲಿ ವಾಕ್ ಮಾಡಿದ್ರೆ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ನಿದ್ದೆ ಬರುತ್ತಂತೆ. ಸೊ ನಿಮಗೆ ಚೆನ್ನಾಗಿ ನಿದ್ದೆ ಬರಬೇಕಂದ್ರೆ, ರಿಲ್ಯಾಕ್ಸ್ ಮೂಡಲ್ಲಿ ಇರಬೇಕಂದ್ರೆ ಬೆಳಗಿನ ಜಾವ 30 to 40 ಮಿನಿಟ್ಸ್ ವಾಕ್ ಅಂತೂ ಮಾಡಲೇಬೇಕು. ಇಲ್ಲೆಲ್ಲ ನೀರಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಕಡೆ ಎಲ್ಲ ಫುಲ್ ಬತ್ತಿ ಹೋಗಿದೆ, ಏನೂ ಇಲ್ಲ. ಸೊ ಇಟ್ ವಿಲ್ ಡೆಫಿನೆಟ್ಲಿ ಸ್ಟ್ರೆಂಥೆನ್ ಅವರ್ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್. ನಮ್ಮ ಜಾಯಿಂಟ್ಸ್ಗಳು ಮತ್ತು ಶಾಡು ಮಸಲ್ಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ವಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ತುಂಬಾ ಲೋ ರಿಸ್ಕ್ ಆ್ಯಂಡ್ ಲೋ ಇಂಪ್ಯಾಕ್ಟ್ ವೇ ಆಫ್ ಕೀಪಿಂಗ್ ಅವರ್ ಬಾಡಿ ಸ್ಟಿಫ್ ಅಲ್ಲ. ನೋ ನೀಡ್ ಟು ಸ್ಪೆಂಡ್ ಸೋ ಮಚ್ ಮನಿ ಆನ್ ಎನಿಥಿಂಗ್, ರೈಟ್? ಬತ್ತಿ ಹೋಗ್ಬಿಟ್ಟಿದೆ, ಏನಿಲ್ಲ ಇಲ್ಲಿ. ಸೊ ಗೈಸ್, ಆ್ಯಂಡ್ ಒನ್ ಮೋರ್ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಮ್ಮ ಸ್ಟ್ಯಾಮಿನಾ ಇದು ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಸಮ್ಟೈಮ್ಸ್ ಅಲ್ಲ, ನಾವು ತುಂಬಾ ಫೆಟೀಗ್, ಲೇಸಿನೆಸ್, ಡಿಸಿನೆಸ್ ಫೀಲ್ ಆಗುತ್ತಲ್ಲ. ಸೊ ಆ ಒಂದು ವೇಯಲ್ಲಿ ಕೂಡ ನಾವು ಲೈಕ್ ವಾಕಿಂಗ್ ಮಾಡಿದರೆ ನಮಗೆ ಸ್ವಲ್ಪ ಚೈತನ್ಯವಾಗಿ ನಾವು ಇರ್ಬೋದು. ಸೊ ಆ ಕಾರಣಕ್ಕಾಗಿ ಕೂಡ ವಿ ಹ್ಯಾವ್ ಟು exercise, right? ವಾಕ್, ರೈಟ್? No need to do anything much, just keep on moving, just move your body and increase your steps. And guys, you don't need to hit exactly 10,000 steps ಅಲ್ಲ. even we can do right 7,000 steps, 8,000 steps ಆ ಥರ ಡೈಲಿ ಲೈಕ್ ಕನ್ಸಿಸ್ಟೆನ್ಸಿ ಆಗಿ ಮಾಡಿದರೆ ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಟು ಅವರ್ ಹೆಲ್ತ್. ಇಲ್ಲ ನಾನು 10,000 ಸ್ಟೆಪ್ಸ್ ಮಾಡಲೇಬೇಕು ಅಂತ ಏನೂ ಇಲ್ಲವೇ ಇಲ್ಲ. ಸೊ ನೀವು 7,000 ಮಾಡಿ, 8,000 ಮಾಡಿ, ದಟ್ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್. Walk more, move guys, you have to move. So my round 1 is about to complete. I have to go there. ಇದೊಂಥರ ಏನೋ ಚೆನ್ನಾಗಿದೆ ಅಲ್ಲ, ಲೈಕ್ ದಿಸ್ ಈಸ್ ಗುಡ್ ಸಮಥಿಂಗ್. ಏನೋ ಒಂಥರ ಚೆನ್ನಾಗಿದೆ ಇದು. So my one round is done. So I need to start second one. Should I or not? So ಈ ಕಡೆ ಹೋಗಿ ಬರೋಣ ಬನ್ನಿ. ಇವತ್ತೇ ಸ್ಟಾರ್ಟ್ ಮಾಡಿ ಅಲ್ಲ, ಲೈಕ್ ಸ್ಟಾರ್ಟ್ ವಿತ್ 3,000 ಸ್ಟೆಪ್ಸ್ ಸ್ಲೋಲಿ. ಜಸ್ಟ್ ಸ್ಟಾರ್ಟ್ ಇಟ್ ರೈಟ್ ನಾವ್.
ಈ ಕಡೆ ಕೂಡ ತುಂಬ ಚೆನ್ನಾಗಿದೆ ಅಲ್ಲ, ಲೈಕ್ ಪ್ರಶಾಂತವಾಗಿದೆ. ಆ್ಯಂಡ್ ನೋಬಡಿ ಈಸ್ ದೇರ್ ಬ್ರೋ. I am finally taking some good fresh air, inhaling some fresh air, you know. So guys, don't sit all the time, just try to walk some steps daily, like start from 3000, 3k steps, 5k steps, 8k steps, and then ultimately 10k, right? ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಶೋವಿಂಗ್ ಸೋ ಮಚ್ ಆಫ್ ಲವ್ ಟು ಮೈ ಸ್ಮಾಲ್ channel guys. See you soon. Bye bye.